ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ವೀಣಾ ನಾಗರಾಜ, ಮತ್ತಿಕೆರೆ, ಬೆಂಗಳೂರಿನಿಂದ. ನಾನು ಈಗ ಓಂಕಾರ ಕಲಾ ಕುಟೀರದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ. ಓಂಕಾರ ಕಲಾ ಕುಟೀರವು ಸನಾತನ ಧರ್ಮದ ಪರಂಪರೆಯ ಸುಂದರ ಹಾಗೂ ಅದ್ಭುತ ತಾಣ. ಇದು ಬೆಂಗಳೂರಿನಿಂದ ಹೊರಗೆ ನೆಲಮಂಗಲದ ಸಮೀಪದಲ್ಲಿದೆ. ಓಂಕಾರ ಹೆಸರೇ ಸ್ವಾರಸ್ಯಕರ. ಎಲ್ಲರೂ ಓಂಕಾರ ಓಂಕಾರ ಎಂದು ತಪ್ಪಾಗಿ ಉಚ್ಚರಿಸುತ್ತಾರೆ ಹಾಗೂ ಭಾವಿಸುತ್ತಾರೆ. ಓಂಕಾರ ಏನು ಹಾಗಂದ್ರೆ ಅಂದ್ರೆ ಓಂ ಪರಬ್ರಹ್ಮವಾಚಕ ಶಬ್ದ. ತಾರ ಅನ್ನೋದು ದಿವ್ಯ ಸ್ತ್ರೀ ಶಕ್ತಿ. ತೃ ತರತಿ ದಾಟುವುದು. ಸಂಸ್ಕೃತದ ಧಾತು ತೃ. ತರತಿ ಅಂದ್ರೆ ದಾಟುವುದು. ತಾರಯತಿ ದಾಟಿಸುವುದು. ಅಂದ್ರೆ ಈ ಭವಸಾಗರದಿಂದ ನಮ್ಮೆಲ್ಲರನ್ನು ದಾಟಿಸಿ ಮೋಕ್ಷವನ್ನು ಗಳಿಸಿಕೊಡುವುದು ಎಂದು ಅರ್ಥ. ಇನ್ನೊಂದು ಅರ್ಥದಲ್ಲಿ ತಾರ ಲಕ್ಷ್ಮೀ ಸ್ವರೂಪ. ಪ್ರತಿಯೊಬ್ಬರು ಭೇಟಿ ಕೊಟ್ಟು ವೀಕ್ಷಿಸಲೇಬೇಕಾದಂತಹ ಧರೆಯ ಸ್ವರ್ಗ ಹಾಗೂ ಗುಪ್ತವಾಗಿರುವ ಅನರ್ಘ್ಯ ರತ್ನವೆಂದೇ ಹೇಳಬಹುದಾದ ತಾಣವಿದು. ಭಾರತೀಯ ಸಂಸ್ಕೃತಿ, ಪುರಾಣ, ಸಾಹಿತ್ಯ ಎಲ್ಲವನ್ನೂ ಹೊರಗೆಡವಿದೆ ಶಿಲ್ಪಕಲೆಯ ಮುಖಾಂತರ. ಸ್ಯಾಂಡ್ ಸ್ಟೋನ್, ಸೋಪ್ ಸ್ಟೋನ್ಗಳಿಂದ ಮಾಡಲ್ಪಟ್ಟ ವಿಗ್ರಹಗಳ ಕೆತ್ತನೆ, ಕುಸುರಿ ಕೆಲಸ ವೀಕ್ಷಕರನ್ನು ಬೆಕ್ಕಸ ಬೆರಗಾಗುವಂತೆ ಮಾಡಿ ಅಬ್ಬಬ್ಬ ಏನು ಅದ್ಭುತ ಎಂಬ ಉದ್ಗಾರ ಹೊರಮೂಡಿಸುತ್ತದೆ. ಬನ್ನಿ, ಈ ಜಾಗದ ಕೆಲವು ಫೋಟೋಗಳನ್ನ ನಾವೀಗ ವೀಕ್ಷಿಸೋಣ. ಫ್ಯಾಮಿಲಿ ಜೊತೆ ಗ್ರೂಪ್ನಲ್ಲಿ ಬಹುಮಂದಿಯೊಂದಿಗೆ ಹೋಗಿ ನೋಡಲೇಬೇಕಾದ ಸ್ಥಳವಿದು. ಬರೀ ವಿಸಿಟ್ ಅಷ್ಟೇ ಅಲ್ಲ, ವಿವಾಹ ಕಾರ್ಯಕ್ರಮ, ಕಾರ್ಪೊರೇಟ್ ಮೀಟಿಂಗ್ಸ್, ಇನ್ನು ಅನೇಕ ವೈಭವೋಪೇತ ಕಾರ್ಯಕ್ರಮಗಳೂ ಕೂಡ ಇಲ್ಲಿ ಜರುಗುತ್ತವೆ. ಈ ತಾಣದಲ್ಲಿ ಅಚ್ಚ ಹಸಿರ ತೋಟ ಕಣ್ತಣಿಸುತ್ತದೆ. ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದರಿಂದ ಮನ ತಣಿದು ವಿಜೃಂಭಿಸುತ್ತದೆ. ಮಾರ್ಗದರ್ಶಿಗಳ ಯಥಾವತ್ತಾದ ವಿವರಣೆ ಕೇಳುವುದರಲ್ಲಿ, ನೋಡುವುದರಲ್ಲಿ ಗಮನ ಸೆಳೆಯುತ್ತದೆ. ಸ್ವಲ್ಪವೂ ಬೇಜಾರಿಲ್ಲದೆ ಎಲ್ಲವನ್ನು ನಗು ನಗುತ್ತಾ ವಿವರಿಸುವ ಅವರ ಉತ್ಸಾಹ ಮೆಚ್ಚತಕ್ಕದ್ದೇ. ಇನ್ನು ಊಟದ ವ್ಯವಸ್ಥೆ. ಉತ್ತರ ಭಾಗದಿಂದ ಬಂದು ಇಲ್ಲಿ ಜವಾಬ್ದಾರಿ ವಹಿಸಿಕೊಂಡು ರುಚಿಕರವಾದ ವೈವಿಧ್ಯಮಯ ಖಾದ್ಯಗಳನ್ನು ಮಾಡಿ ಉಣಬಡಿಸುವ ಅಡಿಗೆಯವರ ಬಗ್ಗೆ ಎಷ್ಟು ಪ್ರಶಂಸಿಸಿದರೂ ಕೂಡ ಕಡಿಮೆಯೇ. ನಮಗಂತೂ ಬಹಳ ರುಚಿಕರವಾದ ಸೌತ್ ಇಂಡಿಯನ್ ಫುಡ್ನ, ಅದರಲ್ಲೂ ಎಷ್ಟು ವೆರೈಟಿ ಇತ್ತು. ಅದರಿಂದ ನಾವು ಬಹಳ ತೃಪ್ತರಾದ್ವಿ. ಅಷ್ಟೊಂದು ಚೆನ್ನಾಗಿ ಅವರು ಎಲ್ಲ ತಯಾರಿ ಮಾಡಿ ನಮಗೆ ಬಡಿಸಿದ್ರು. ಉದರಜ ಬಹಳ ತೃಪ್ತ ಅಂತಾನೆ ಕೂಡ ಹೇಳ್ಬೋದು. ಇನ್ನು ಮ್ಯೂರಲ್ ಪೇಂಟಿಂಗ್ಸ್, ವಿಗ್ರಹಗಳ ಅದ್ಭುತ ಭಂಗಿಗಳು, ಇವುಗಳಲ್ಲಿ ಕಲಾ ಸಿರಿವಂತಿಕೆ ಎದ್ದು ಕಾಣುತ್ತದೆ. ದಿವಂಗತ ಜಿ.ಕೆ. ಅನಂತರಾಮ ಅಯ್ಯಂಗಾರ್ ಅವರ ಒಂದು ಕಲ್ಪನೆ ಅದು ಒಡಮೂಡಿ ಮೈ ತಳೆದದ್ದು ಭಗವಂತನ ಒಂದು ಕೃಪಾನುಗ್ರಹದಿಂದ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅವರು ತುಂಬಾ ಪರಿಶ್ರಮ ಪಟ್ಟು ದೇಶದ ಮೂಲೆ ಮೂಲೆಗಳಿಂದ
ಸಂಗ್ರಹಿಸಿದ ಕಥೆಗಳು ಅನೇಕ ಇವೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ವಿರಾಟ್ ಪುರುಷ, ನವಗುಂಜರ, ನವನಾರಿ ಕುಂಜರ, ಅಷ್ಟಭುಜ ಶಿವ ಇತ್ಯಾದಿ ಇತ್ಯಾದಿಗಳು. ಇಷ್ಟು ನಮಗೆ ತಿಳಿಯದೇ ಇರುವುದು ಕೂಡ ಒಂದು ಕಥಾರೂಪದಲ್ಲಿದ್ದು ವಿಗ್ರಹಗಳ ಮುಖಾಂತರ ಒಡಮೂಡಿದೆ. ಈಗ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಅಷ್ಟಭುಜ ಶಿವ, ಎಲ್ಲರೂ ಅಷ್ಟಮೂರ್ತಿ ಶಿವ ಇದನ್ನ ನಾವು ಕೇಳೇ ಇದ್ದೀವಿ. ಅಂದ್ರೆ ಶಿವನ ಅಷ್ಟ ರೂಪಗಳು ಭವ, ಶರ್ವ, ಈಶಾನ, ಪಶುಪತಿ, ಉಗ್ರ, ರುದ್ರ, ಭೀಮ ಹಾಗೂ ಮಹಾದೇವ ಇದನ್ನ ನಾವು ಕೇಳೇ ಇದ್ದೀವಿ. ಆದರೆ ಅಷ್ಟಭುಜ ಅಂತ ಅಂದ್ರೆ ಏನು ಅಂತಂದ್ರೆ 8 ಕೈಗಳು, 6 ಕೈಗಳಲ್ಲಿ ಅಮೃತ ಕಲಶ, ಒಂದು ಕೈಯಲ್ಲಿ ರುದ್ರಾಕ್ಷಿ ಮಾಲ ಹಾಗೂ ಇನ್ನೊಂದು ಕೈಯಲ್ಲಿ ಜಿಂಕೆ. ವಿಷಪಾನ ಮಾಡಿದಂತಹ ಶಿವ ಬಹಳ ದಣಿದಿದ್ದ. ತನ್ನನ್ನು ಶಾಂತಗೊಳಿಸಲೋಸುವ ಅವನು ಆ ಅಮೃತ ಕಲಶದ ಅಮೃತವನ್ನು ತನ್ನ ಮೇಲೆ ಸೇಚನ ಮಾಡಿಕೊಂಡ ಹಾಗೂ ಕುಡಿದ ಅನ್ನತಕ್ಕಂತಹ ಒಂದು ಕಥೆಯನ್ನು ಹೇಳುವುದಕ್ಕೆ ಈ 6 ಭುಜಗಳಲ್ಲಿ ಅರ್ಥಾತ್ ಕೈಗಳಲ್ಲಿ ಅಮೃತ ಕಲಶ ಬಹಳ ಅದ್ಭುತವಾಗಿದೆ. ಕಥೆಗಳಿಗೆ ತಕ್ಕಂತೆ ಕೆತ್ತಿದ ವಿಗ್ರಹಗಳು ಎಲ್ಲರ ಒಂದು ಮನಸ್ಸನ್ನು ಸೆಳೆಯುತ್ತವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ರಾಮಾಯಣ ಮಹಾಭಾರತಕ್ಕೆ ಸಂಬಂಧಪಟ್ಟ ಹಾಗೂ ಶಿವನ ವಿಷ್ಣುವಿನ ಸಂಬಂಧಿತ ಹಾಗೂ ಬುದ್ಧನ ಕೆತ್ತನೆಯ ಮೂರ್ತಿಗಳು ಬಹಳ ಅವರ್ಣನೀಯ ಅಂತಾನೆ ಕೂಡ ನಾವು ಹೇಳಬಹುದು. ನಾವು ಕೂಡ ಫ್ಯಾಮಿಲಿ ಜೊತೆಗೆ ಭೇಟಿ ಕೊಟ್ಟಿದ್ವು. ಗೈಡ್ ಶ್ರೀನಿವಾಸ್ ಅವರು ಬಹಳ ಚೆನ್ನಾಗಿ ವರ್ಣಿಸಿ ಎಲ್ಲದನ್ನು ಕೂಡ ತಿಳಿಯಪಡಿಸಿದರು. ಒಂದು ಅದೃಷ್ಟ ಅಂತ ಹೇಳಿದ್ರೆ ಈ ಸಂಸ್ಥಾಪಕರಾಗಿರತಕ್ಕಂತಹ ದಿವಂಗತ ಅನಂತರಾಮ್ ಅವರ ಮಕ್ಕಳಲ್ಲಿ ಒಬ್ಬರು ಶ್ರೀಯುತ ಕಿಶನ್ ಅವರು ಸಹ ಅಮೆರಿಕದಿಂದ ಇದೇ ಸಮಯಕ್ಕೆ ಅಲ್ಲಿ ಬಂದಿದ್ರು. ಅವರನ್ನು ಕೂಡ ನಾವು ಭೇಟಿಯಾದವು. ಒಂದು ದಿನ ಅಲ್ಲಿ ತಂಗಿದ್ದೆವು. ಎಲ್ಲ ರೂಮ್ಗಳು ಕೂಡ 5 ಸ್ಟಾರ್ ಹೋಟೆಲ್ ರೂಮ್ಸ್ ನ ಮೀರಿಸುವಂತಿದ್ದವು. ಮತ್ತೆ ಆ ರೂಮುಗಳಿಗೆ ಇಟ್ಟ ಋಷಿಗಳ ಹೆಸರುಗಳು ಬಹಳ ಅದ್ಭುತವಾಗಿದೆ. ಹೇಳ್ತಾ ಹೋದ್ರೆ ಕೊನೆಯೇ ಇಲ್ಲ. ಒಟ್ಟಿನಲ್ಲಿ ಅನೇಕರಿಗೆ ಗೊತ್ತಿರದೆ ಎಲೆ ಮರೆಯ ಕಾಯಿಯಂತಿದೆ ಈ ತಾಣ. ಬಂದು ಹೋದವರು ಹೀಗೆ ಇದರ ಬಗ್ಗೆ ಸುದ್ದಿ ಹರಡುತ್ತಾ ಅನ್ಯರನ್ನು ಹೋಗುವಂತೆ ಪ್ರೇರೇಪಿಸಿದರೆ ಆಗ ಈ ತಾಣ ಬಹಿರಂಗಕ್ಕೆ ಬಂದು ಎಲ್ಲರಿಗೂ ಹೆಚ್ಚು ಸಂಖ್ಯೆಯಲ್ಲಿ ರಸದೌತಣವಾಗುವುದರಲ್ಲಿ ಸಂಶಯವೇ ಇಲ್ಲ. ಈ ತಾಣದ ಸೃಷ್ಟಿಕರ್ತನಿಗೆ ಅನಂತ ಧನ್ಯವಾದಗಳು. ಇದನ್ನು ಉಳಿಸಿ ಬೆಳೆಸಿ ಬೆಳಗುವಂತೆ ಮಾಡುತ್ತಿರುವ ಅವರ ಕುಟುಂಬದವರಿಗೆಲ್ಲ ಮತ್ತು ಕುಟುಂಬದವರೊಡನೆ ಸಹಕರಿಸುತ್ತಿರುವ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದಗಳು. ಇದನ್ನು ಶ್ರವಣಿಸಿದ ಮೇಲೆ ತಾವೆಲ್ಲರೂ ಹೋಗಿ ಒಂದು ಬಾರಿ ಅದರ ಒಂದು ದರ್ಶನವನ್ನು ಮಾಡಿಕೊಂಡು ಬಂದು ತೃಪ್ತರಾಗಿ ಸಂತೋಷಪಡಿ ಆನಂದಿಸಿ ಎಂದು ಹೇಳುತ್ತಾ ನಾನು ವಿರಮಿಸುತ್ತೇನೆ. ಹರಿ ಓಂ.